ನಮಸ್ಕಾರ. ಸ್ವಲ್ಪ ದಿವಸದಿಂದ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ನನಗಾತು ರೋಹಿತ್ ಸರಿಗಾತು. ರೋಹಿತ್ ಸರ್ ಆಲ್ರೆಡಿ ನಿಮ್ಮ ಗ್ರೂಪ್ನಾಗ ಮೆಸೇಜ್ ಹಾಕ್ಯಾರ. ಬಟ್ ಇನ್ನೊಮ್ಮೆ ಹೇಳೋದಾದ್ರೆ ನಮ್ಮ ಮದರ್ಗೆ ಒಂದು ಆಪ್ರೇಷನ್ ಆಗಿತ್ತು. ಇಟ್ ವಾಸ್ ಕೈಂಡ್ ಆಫ್ ಅ ಮೇಜರ್ ಆಪ್ರೇಷನ್. ಒಂದು ಸರ್ಜರಿ ಆಗಿತ್ತು. ಏನು ಎದಕ್ಕಾಗಿತ್ತು ಅವೆಲ್ಲ ಡೀಟೇಲ್ಸ್ ಬೇಡ. ಒನ್ಸ್ ವಿ ಮೀಟ್ ವಿ ಕ್ಯಾನ್ ಡಿಸ್ಕಸ್ ಇಫ್ ನೀಡೆಡ್. ಸೊ ಸ್ವಲ್ಪ ದಿವಸದಿಂದ ಮೀ ಆ್ಯಂಡ್ ರೋಹಿತ್ ಸರ್ ವೇರ್ ಬ್ಯುಸಿ ಇನ್ ದ್ಯಾಟ್ ಹಾಸ್ಪಿಟಲ್ಲು. ಅಲ್ಲಿ ಏನೇನು ಆಬ್ವಿಯಸ್ಲಿ ಕೆಲಸ ರಗಡಿರ್ತಾವೆ, ಆಮೇಲೆ ಆ ಟೆನ್ಷನ್ ಅದ ಅಟ್ಮಾಸ್ಫಿಯರ್ ಅದ ಮೂಡ್ನಾಗಿದ್ವಿ. ಸೊ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಸ್ವಲ್ಪ ದಿವಸದಿಂದ ವೀಡಿಯೋಸು. ಈಗ ಮನೆ ಕರ್ಕೊಂಬಂದೀವಿ ನಮ್ಮ ಮದರ್ಗೆ. ಶಿ ಈಸ್ ರಿಕವರಿಂಗ್. ಸೊ ಆ ರಿಕವರಿ ಟೈಮು ಇಟ್ ವಿಲ್ ಟೇಕ್ ಟೈಮ್. ಸೊ ಇಲ್ಲೇ ಡೆಫಿನೆಟ್ಲಿ ನಮ್ಗೆ ರೆಸ್ಪಾನ್ಸಿಬಿಲಿಟೀಸ್ ಇರ್ತಾವೆ ಮನ್ಯಾಗ. ಅಲಾಂಗ್ ವಿತ್ ದ್ಯಾಟ್ ವೀಡಿಯೋಸು ನಾವು ಮಾಡ್ಕೊತ ಹೋಗ್ತೀವಿ ಇನ್ಮೇಲಿಂದ. ಸೊ ವೈಲ್ ಇವೆಲ್ಲ ನಡೆದಾಗ ನಮ್ಮ ಹೆಲ್ತು ಒಂದು ಸ್ವಲ್ಪ ವೇರಿಯೇಷನ್ಸ್ ಆಗಿದ್ವು. ನಂದು ಆತು, ರೋಹಿತ್ ಸರ್ ಆಯ್ತು. ಬಿಕಾಸ್ ನಿಮ್ಗೆ ಗೊತ್ತಿರ್ತೈತಿ. ಸೊ ಟೆನ್ಷನ್ ಇರ್ತೈತಿ, ಅದನ್ನು ಹ್ಯಾಂಡಲ್ ಮಾಡೋದು ಎಲ್ಲ ಹಾಸ್ಪಿಟಲ್ನಾಗ ಇರಬೇಕಾಗ್ತೈತಿ. ಬರೋದು ಹೋಗೋದು ಇವು ಡೋಂಟ್ ವಾಂಟ್ ಟು ಗೋ ಮಚ್ ಇನ್ ಡೀಟೇಲ್. ಬಟ್ ಸ್ವಲ್ಪ ನಮ್ಮ ಹೆಲ್ತು ಸ್ವಲ್ಪ ವೇರಿಯೇಷನ್ಸ್ ಆಗಿದ್ವು. ಸೊ ನಾವು ರಿಕವರ್ ಆಗಕತ್ತೀವಿ. ಸೊ ಇದನ್ನ ಯಾಕೆ ಹೇಳಿದೆ ಅಂದ್ರೆ, ಈಗ ಪ್ರಾಬ್ಲಮ್ ಅವ್ರಿಗೆ ಆದಾಗ ನೀವು ಮಾಡ್ಬೋದಿತ್ತು ವೀಡಿಯೋಸ್ ಅಂತ ಅನಿಸ್ತಿರ್ತೈತೆ ಒಂದಿಷ್ಟು ಮಂದಿಗೆ. ಅಂದರೆ ನಿಮ್ಮ ಮನ್ಯಾಗ ಪ್ರಾಬ್ಲಮ್ ಇತ್ತು, ಓಕೆ, ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ಸ್ಟಿಲ್ ನೀವು ವೀಡಿಯೋಸ್ ಮಾಡ್ಬೋದಿತ್ತು ಅಂತ ಒಂದಿಷ್ಟು ಮಂದಿಗೆ ಅನಿಸ್ತಿರ್ತೈತಿ. ಸೊ ಇದ್ದು ಹೇಳಾಕತ್ತೀನಿ. ಸೊ ನಮಗೂ ಸ್ವಲ್ಪ ಪ್ರಾಬ್ಲಮ್ ಆಗಿದ್ವಿ. ಬಟ್ ನಾವು ವಿ ಆರ್ ಓಕೆ, ವಿ ಆರ್ ಗೆಟಿಂಗ್ ಬೆಟರ್. ಸೊ ಇನ್ಮೇಲೆ ಮನೆಯಾಗಿನ ಸಿಚುವೇಶನ್ ನೋಡಿಕೊಂಡು ನಾವು ಇಲ್ಲಿ ಅಪ್ಲೋಡ್ ಮಾಡ್ಕೊಂಡು ಹೋಗ್ತೀವಿ. ಹ್ಯಾವಿಂಗ್ ಸೆಡ್ ದ್ಯಾಟ್, ನಿಮ್ಮ ಸಿಲೆಬಸ್ ಕಂಪ್ಲೀಷನಿಗೆ ಏನೂ ಎಫೆಕ್ಟ್ ಆಗ್ಲಾರ್ದಂಗೆ ನೋಡ್ಕೊಳ್ಳೋ ರೆಸ್ಪಾನ್ಸಿಬಿಲಿಟಿ ನಮ್ಮದು. ನಾವು ಅದು ಮಾಡ್ತೀವಿ. ಕವಿತಾ ಮ್ಯಾಮ್ ಕೆಮಿಸ್ಟ್ರಿ ಕ್ಲಾಸ್ ಹ್ಯಾಂಡಲ್ ಮಾಡ್ಕೊತ ಅದಾರ ಕಂಟಿನ್ಯೂಸು. ಅವ್ರ ಜೊತೆ ನಾನು ಮಾತಾಡ್ಕೊತ ಇದ್ದೀನಿ. ಸೊ ನಮ್ಮ ಸಿಚುವೇಶನ್ ಹಿಂಗೈತಿ, ಸೊ ನೀವು ರೆಗ್ಯುಲರ್ಲಿ ಮಾಡ್ಕೊತ ಇರ್ರಿ ಅಂತ ನಾನು ಅವ್ರಿಗೆ ಹೇಳ್ಕೊತಿದ್ದೆ. ಸೊ ಶಿ ಈಸ್ ಡೂಯಿಂಗ್ ದ್ಯಾಟ್. ನಾನು ಇನ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ರೋಹಿತ್ ಸರು ಹಿಲ್ ಆಲ್ಸೋ ಕಂಟಿನ್ಯೂ. ಫಿಸಿಕ್ಸು ನಡೆದಿತ್ತು. ಸೊ ವಿ ಮೇಡ್ ಶ್ಯೂರ್ ಕ್ಲಾಸಸ್ ನಿಂತಿಲ್ಲ ಬಿಕಾಸ್ ಆಫ್ ಅವರ್ ಪರ್ಸ್ನಲ್ ರೀಸನ್ಸ್. ಕ್ಲಾಸಸ್ ಏನು ಸ್ಟಾಪ್ ಆಗ್ಲಾರ್ದಂಗೆ ನೋಡ್ಕೊಂಡಿವಿ. ಸೊ ಒಂದು ಸ್ವಲ್ಪ ಏನಾರ ಇನ್ಕನ್ವೀನಿಯನ್ಸ್ ಆಗಿದ್ರೆ ನಮ್ಮ ಸಂಬಂಧ ವಿ ಆರ್ ಸಾರಿ. ಆ್ಯಂಡ್ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದ ಸಿಚುವೇಶನ್. ಸೊ ಇನ್ಮೇಲೆ ನಾವು ಇದು ಮನಿದು ಹ್ಯಾಂಡಲ್ ಕಾಲೇಜಿದು ಹ್ಯಾಂಡಲ್ ಮಾಡಬೇಕು, ನಾವು ಮಾಡ್ತೀವಿ ಎರಡು. ಸೊ ಸ್ವಲ್ಪ ಟೈಮಿಂಗ್ ವೇರಿಯೇಷನ್ಸ್ ಆದರೆ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಓಕೆ. ಸೊ ಇದಕ್ಕಿಂತ ಜಾಸ್ತಿ ಇದ್ರ ಬಗ್ಗೆ ಮಾತಾಡೋದು ಬೇಡ. ಸೊ ವಿಲ್ ಕಂಟಿನ್ಯೂ ವಿತ್ some basic concepts of chemistry. Okay, this chapter, and I had told you earlier, it's a lengthy chapter and it has to be detailed, it has to be discussed in detail. ಅದನ್ನು ಅವಸರ ಮಾಡಿ ಮುಗಿಸೋಕೆ ಬರೋಂಗಿಲ್ಲ ಫಸ್ಟ್ ಚಾಪ್ಟರ್ ಅಂತ ಹೇಳಿ. ಬಿಕಾಸ್ ಐ ಹ್ಯಾಡ್ ಆಲ್ರೆಡಿ ಟೋಲ್ಡ್ ಯು ದ್ಯಾಟ್ ದಿಸ್ ಚಾಪ್ಟರ್ ಇಟ್ಸ್ ಅ ಬೇಸಿಕ್ ಚಾಪ್ಟರ್ ಫಾರ್ ದ ಎಂಟೈರ್ 2 years ಆಫ್ ಯುವರ್ ಕೆಮಿಸ್ಟ್ರಿ. ನಿಮ್ಮ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎರಡೂ ಡೀಟೇಲಾಗಿ ಅರ್ಥ ಆಗಬೇಕು, ಕರೆಕ್ಟಾಗಿ ಅರ್ಥ ಆಗಬೇಕಂದ್ರೆ ಈ ಚಾಪ್ಟರ್ ಸ್ಲೋ ಆ್ಯಂಡ್ ಸ್ಟಡಿ ಹೋಗಬೇಕು ನಾವು. ಸೊ ದಿಸ್ ಚಾಪ್ಟರ್ ವಿಲ್ ಟೇಕ್ ಟೈಮ್. ಸೊ ಸ್ಲೋ ಆಗಿ ಕರೆಕ್ಟಾಗಿ ಹೇಳ್ಕೊತ ಹೋಗ್ತೀನಿ ನಾನು. ಆಮೇಲೆ ಸ್ಟ್ರಕ್ಚರ್ ಆಫ್ ಆಟಮ್ಸ್ ಮುಗ್ದೈತಿ. ಕೆಮಿಕಲ್ ಬಾಂಡಿಂಗ್ ಮ್ಯಾಮ್ ಹ್ಯಾಂಡಲ್ ಮಾಡಿದಾರೆ. ಸೊ ಕರೆಕ್ಟ್ ನಡೆದೈತಿ. ಏನು ಸ್ಲೋ ನಡೆದೈತಿ ಅಂತ ವಿಚಾರ ಮಾಡೋಕ್ಕೆ ಹೋಗ್ಬಿಟ್ಟು ಕರೆಕ್ಟ್ ನಡೆದೈತಿ. ಇವೆಂಚುವಲಿ ಯಾವಾಗ ಮುಗಿಸೋ ರೆಸ್ಪಾನ್ಸಿಬಿಲಿಟಿ ನಮ್ಮದು, ನಾವು ಮಾಡ್ತೀವಿ. ಓಕೆ. ಸೊ ನಾವು ಲಾಸ್ಟ್ ವಿಡಿಯೋ ಒಳಗೆ ಮಾಲಿಕ್ಯುಲರ್ ಫಾರ್ಮುಲಾ, ಎಂಪಿರಿಕಲ್ ಫಾರ್ಮುಲಾ, ಆಮೇಲೆ ಫಾರ್ಮುಲಾ ಮಾಸ್, ಮಾಲಿಕ್ಯುಲರ್ ಮಾಸ್ ಇವನ್ನ ಡಿಸ್ಕಸ್ ಮಾಡಿದ್ವಿ, ಡೀಟೇಲಾಗಿ ಡಿಸ್ಕಸ್ ಮಾಡಿದ್ವಿ. ಸೊ ನನ್ನ ರಿಕ್ವೆಸ್ಟ್ ಏನು ಅಂದ್ರೆ, ನಿಮ್ಗೆ ನೀವೇನು ಮಾಡಬೇಕು, ಒಮ್ಮೆ ಆ ವೀಡಿಯೋನ ಹಂಗೆ ಕ್ವಿಕ್ ರೀಕ್ಯಾಪ್ ಫಸ್ಟ್ ಒಂದು 10 minutes ನಾನು ಏನು ಹೇಳೀನಿ ಅಲ್ಲೇ, ಎಂಪಿರಿಕಲ್ ಫಾರ್ಮುಲಾ ಅಂದರೆ ಏನು, ಮಾಲಿಕ್ಯುಲರ್ ಫಾರ್ಮುಲಾ ಅಂದರೆ ಏನು, ಇವು ಒಂದಿಷ್ಟು ಸ್ವಲ್ಪ ಕ್ವಿಕ್ ರೀಕ್ಯಾಪ್ ಮಾಡ್ಕೊಂಡು ಈ ವಿಡಿಯೋ ನೋಡಿದ್ರೆ ಬೆಟರ್. ನಡಿತೈತಿ ಬಟ್ ಸ್ಟಿಲ್ ಸ್ವಲ್ಪ ಗ್ಯಾಪ್ ಆಕೈತಲ್ರಿ. ಸೊ ಟು ಬ್ರಿಡ್ಜ್ ಬಿಟ್ವೀನ್ ದ್ಯಾಟ್ ವಿಡಿಯೋ ಆ್ಯಂಡ್ ದಿಸ್ ವಿಡಿಯೋ ಒಂದು ಸ್ವಲ್ಪ ಹಂಗೆ ಕ್ವಿಕ್ ರಿಕ್ಯಾಪ್ ನೋಡ್ಕೊಂಡು ಇಲ್ಲಿ ಬರ್ರಿ. ಓಕೆ. ಇನ್ ದಿಸ್ ವಿಡಿಯೋ ಐ ವಿಲ್ ಬಿ ಡಿಸ್ಕಸ್ಸಿಂಗ್ ಇಂಪಾರ್ಟೆಂಟ್ ಕನ್ಸೆಪ್ಟ್, ಮೋಲ್ ಕನ್ಸೆಪ್ಟ್ ಆ್ಯಂಡ್ ಅವೊಗಡ್ರೋ ನಂಬರಿಗೆ ಬರ್ತೀನಿ ಆಮೇಲೆ. ದಿಸ್ ವಿಡಿಯೋ ವಿಲ್ ಬಿ ಅಗೇನ್ ದ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಬಿಕಾಸ್ ದಿಸ್ ಕನ್ಸೆಪ್ಟ್ ಏನಿತ್ತಲ್ರಿ, ಮೋಲ್ ಕನ್ಸೆಪ್ಟ್ ಇನ್ ಫಿಸಿಕಲ್ ಕೆಮಿಸ್ಟ್ರಿ ವಿ ಕೀಪ್ ಯೂಸಿಂಗ್ ಅಗೇನ್ ಆ್ಯಂಡ್ ಅಗೇನ್.
ಇನ್ ಆಲ್ ಚಾಪ್ಟರ್ಸ್ ಆಫ್ ಫಿಸಿಕಲ್ ಕೆಮಿಸ್ಟ್ರಿ ನಿಮಗೆ ಗೊತ್ತೇ ಐತಿ ಕೆಮಿಸ್ಟ್ರಿ ಒಳಗೆ 3 ಬ್ರಾಂಚ್ ಇರ್ತಾವೆ. ಅದ್ರಾಗ ಇನ್ಆರ್ಗ್ಯಾನಿಕ್, ಆರ್ಗ್ಯಾನಿಕ್, ಫಿಸಿಕಲ್. ಈ ಫಿಸಿಕಲ್ ಅನ್ನೋದು ಪ್ರಾಬ್ಲಮೆಟಿಕ್ ಅಂದ್ರೆ ಪ್ರಾಬ್ಲಮ್ಸ್ ಭಾಳ ಬರ್ತಾವೆ, ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಭಾಳ ಬರ್ತಾವೆ. ಸೊ ಇಡೀ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಒಳಗೆ ಈ ಮೋಲ್ ಕಾನ್ಸೆಪ್ಟನ್ನು ನಾನು ಹೊಳ್ಳೆ ಮಳೆ ಯೂಸ್ ಮಾಡ್ಕೊತ ಹೋಗ್ತೀನಿ. ಸೊ ಯೂಸ್ ಮಾಡ್ಬೇಕಂದ್ರೆ ಫಸ್ಟ್ ಟೈಮ್ ನಾವು ಯಾವಾಗ ಈ ಕಲಿಯಾಕತ್ತೀವಿ ಪರ್ಫೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಏನಿದು ಮೋಲ್? ವೆರಿ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡೋಣ ಅಂತ. ಮೋಲ್ ಅಂದ್ರೆ ಹಿಂಗೆ ಅನ್ಕೋಬೇಡ್ರಿ, ಮಾಲಿಕ್ಯೂಲ್ದು ಶಾರ್ಟ್ ಫಾರ್ಮ್ ಅಂತ ಅನ್ಕೋಬೇಡ್ರಿ. ಮಾಲಿಕ್ಯೂಲ್ಗೆ ಶಾರ್ಟ್ ಫಾರ್ಮ್ ಮೋಲ್ ಅಂತ ಅನ್ಕೋಬೇಡ್ರಿ. ಡೆಫಿನೆಟ್ಲಿ ನಾಟ್. ಹಿಂಗೆ ಅಂತಿರಲ್ರಿ ನೀವು. ಓಕೆ ಅನ್ನೋ ಬದಲಿ ಓಕೆ ಅಥವಾ ಕೆ ಶಾರ್ಟ್ ಫಾರ್ಮ್, ಕೆ ಇಸ್ ಅ ಶಾರ್ಟ್ ಫಾರ್ಮ್ ಆಫ್ ಓಕೆ. ಹಂಗೆ ಮೋಲ್ ಇಸ್ ಅ ಶಾರ್ಟ್ ಫಾರ್ಮ್ ಆಫ್ ಮಾಲಿಕ್ಯೂಲ್ ಅಂತ ಪ್ಲೀಸ್ ಅನ್ಕೋಬೇಡ್ರಿ. ಹಂಗೆ ಅದು ಅಲ್ಲ. ಓಕೆ, ಸೊ ವಾಟ್ ಈಸ್ ಮೋಲ್ ಅಂತ ಹೇಳೋದಾದ್ರೆ ಐ ಸ್ಟಾರ್ಟ್ ವಿತ್ ವಾಟ್ ಯು ಆಲ್ರೆಡಿ ನೋ. ನಿಮ್ಗೆ ಆಲ್ರೆಡಿ ಡಜನ್ ಅಂದರೆ ಇನ್ನೊಂದು ಗೊತ್ತಾಗ್ತದೆ. ವಾಟ್ ಇಫ್ ಐ ಸೇ ಐ ಹ್ಯಾವ್ ಅ ಡಜನ್ ಆಫ್ ಬನಾನಾ ವಿತ್ ಮೀ. ನನ್ನ ಕಡೆ 1 ಡಜನ್ ಬನಾನಾ ಐತಿ ಅಂದರೆ ಏನರ್ಥ ನಿಮ್ಗೆ ಆಲ್ರೆಡಿ ಗೊತ್ತಿರ್ತದೆ. ಐ ಹ್ಯಾವ್ 12 ಬನಾನಾಸ್. ಇಫ್ ಐ ಸೇ ಐ ಹ್ಯಾವ್ ಅ ಡಜನ್ ಆಫ್ ಆ್ಯಪಲ್ ವಿತ್ ಮೀ, ಐ ಮೀನ್ ಐ ಹ್ಯಾವ್ 12 ಆ್ಯಪಲ್ಸ್ ವಿತ್ ಮೀ. ಸೊ ಅ ಡಜನ್ ಅಂದರೆ ಏನು? 12 ಥಿಂಗ್ಸ್. ಅ ಡಜನ್ ಅಂದರೆ ಏನು? 12 ಥಿಂಗ್ಸ್. ಇಟ್ ಮೈಟ್ ಬಿ ಎನಿಥಿಂಗ್. ಇಟ್ ಮೈಟ್ ಬಿ ಆ್ಯಪಲ್, ಇಟ್ ಮೈಟ್ ಬಿ ಬನಾನಾ, ಇಟ್ ಮೈಟ್ ಬಿ ಪೆನ್ಸ್, it might be chocolates, anything. If I say a dozen, it means how many things? 12 things. ಹಂಗೆ ಒಂದು ಮೋಲ್ ಅಂದ್ರೆ 1 ಡಜನ್ ಅಂದರೆ 12 ಥಿಂಗ್ಸ್. 1 ಮೋಲ್ ಅಂದ್ರೆ 602 ಹೆಕ್ಸಿಲಿಯನ್ ಥಿಂಗ್ಸ್. 1 ಡಜನ್ ಅಂದರೆ ಹೌ ಮೆನಿ ಥಿಂಗ್ಸ್? 12 ಥಿಂಗ್ಸ್. ಹಂಗೆ ಒಂದು ಮೋಲ್ ಅಂದರೆ 602 ಹೆಕ್ಸಿಲಿಯನ್ ಥಿಂಗ್ಸ್. ಮಿಲಿಯನ್, ಬಿಲಿಯನ್, ಟ್ರಿಲಿಯನ್ ಹಂಗೆ ಮುಂದೆ ಹೋಗ್ಕೊಂತ ಹೋದ್ರೆ ಹೆಕ್ಸಿಲಿಯನ್ ಅಷ್ಟು ಥಿಂಗ್ಸ್. ವಾಟ್ ಈಸ್ ದಿಸ್ 6 ಹೆಕ್ಸಿಲಿಯನ್ ಅಂದ್ರೆ ಏನು ಅಂದ್ರೆ ನಾನು ಬರ್ತೀನಿ, ಆ್ಯಕ್ಚುಲ್ ನಂಬರ್ ಬರ್ತೀನಿ. 602 ಫಾಲೋಡ್ ಬೈ 21 zeros. 1 2 3 4 5 6 7 8 9 10 11 12 13 14 15 16 17 18 19 20 21 1 2 3 4 5 6 7 8 9 12 15 18 21 602 hexillion things. To put it in number, 602 followed by 21 zeros. ಇಷ್ಟು ಥಿಂಗ್ಸ್ ಅಂದ್ರೆ 1 ಮೋಲ್. 12 ಥಿಂಗ್ಸ್ ಅಂದ್ರೆ 1 ಡಜನ್. ಹೆಂಗಲ್ಲ ಹಂಗೆ 602 ಹೆಕ್ಸಿಲಿಯನ್ ಥಿಂಗ್ಸ್ ಅಂದ್ರೆ 1 ಮೋಲ್. 12 ಥಿಂಗ್ಸ್ ಅಂದ್ರೆ 1 ಡಜನ್. 602 ಹೆಕ್ಸಿಲಿಯನ್ ಥಿಂಗ್ಸ್ ಅಂದ್ರೆ 1 ಮೋಲ್. ಈಗ ಇದು ಹೆಂಗಿದ್ದಂಗೆ 1 ಡಜನ್ ಬನಾನಾ ಅಂದರೆ 12 ಬನಾನಾಸ್. ಹೌದಲ್ರಿ? 1 ಡಜನ್ ಬನಾನಾಸ್ ಅಂದರೆ 12 ಬನಾನಾಸ್. ಇಫ್ ಐ ಸೇ 1 ಮೋಲ್ ಬನಾನಾಸ್. ಈಗ ಮನ್ಯಾಗೇನೋ ಫಂಕ್ಷನ್ ಐತಿ, ಏನೋ ಅಡುಗೆ ಮಾಡಕತ್ತಾರ. ಸೊ ಚಪಾತಿ ಮಾಡ್ಯಾರ, ಚಪಾತಿ ಜೋಡಿ ಬಾಳೆಹಣ್ಣು ಶೇಖರಣೆ ಮಾಡ್ಬೇಕು ಮಧ್ಯಾಹ್ನ. ಸೊ ಬಾಳೆಹಣ್ಣು ತೊಗೊಂಬ ಹೋಗಿ ಅಂತ ನಿಮ್ಗೆ ಹೇಳಿದ್ರೆ ಅನ್ಕೋರಿ. ಎಷ್ಟು ತರ್ಬೇಕಂತ ಕೇಳ್ತೀರಿ ನೀವು ಆಬ್ವಿಯಸ್ಲಿ. 1 ಡಜನ್ ತೊಗೊಂಬ ಅಂದ್ರೆ ನೀವು ಎಷ್ಟು ತೊಗೊಂಬರ್ಬೇಕು? 12 ಬಾಳೆಹಣ್ಣು ತೊಗೊಂಬರ್ಬೇಕು. ಭಾಳ ಮಂದಿ ಬಂದಾರ ಮನೆಗೆ, ಗೆಸ್ಟ್ಸ್ ಭಾಳ ಮಂದಿ ಇದ್ದಾರೆ, ಎಲ್ಲರಿಗೂ ಬಾಳೆಹಣ್ಣು ಲೈಕ್ ಆಗುತ್ತೆ. ಸೊ ಭಾಳಷ್ಟು ಬಾಳೆಹಣ್ಣು ಶೇಖರಣೆ ಭಾಳ ಮಾಡ್ಬೇಕು ಇವತ್ತು. ಸೊ ಹಂಗಾರೆ ಬಾಳೆಹಣ್ಣು ತೊಗೊಂಬ ಅಂತ. ಎಷ್ಟು? 1 ಮೋಲ್ ಬಾಳೆಹಣ್ಣು ತೊಗೊಂಬ. ಇಫ್ ಸಮ್ವನ್ ಸೇಸ್ 1 ಮೋಲ್ ಬನಾನಾ ತೊಗೊಂಬ, ಎಷ್ಟು ಬಾಳೆಹಣ್ಣು ತರ್ಬೇಕು ನೀವು? 602 ಹೆಕ್ಸಿಲಿಯನ್ ಬನಾನಾಸ್ ತೊಗೊಂಬರ್ಬೇಕು ನೀವು. ವಿಚ್ ಯು ಕಾಂಟ್. ಅಷ್ಟು ಬನಾನಾಸ್ ಇರೋಂಗೇ ಇಲ್ಲ ಇಡೀ ಯೂನಿವರ್ಸ್ ಒಳಗೆ. 602 ಫಾಲೋಡ್ ಬೈ 21 zeros ಇರ್ಬೋದು ಬಿಡ್ರಿ, ಬಟ್ ಇಟ್ ಈಸ್ ಅ ಹ್ಯೂಜ್ ನಂಬರ್. ಐ ಆಮ್ ಜಸ್ಟ್ ಟ್ರೈಂಗ್ ಟು make you understand what is this number and what is the significance of this number. We'll keep discussing in this video. ಸೊ ಇನಿಷಿಯಲಿ ನಿಮ್ಗೇನು ತಲೆ ಕೂಡಿಸ್ಬೇಕಿತ್ತು, ಇದನ್ನು ಕಂಪೇರ್ ಮಾಡಿದ್ದೆ ಅಷ್ಟೇ ಡಜನ್ ಜೋಡಿ. 1 ಡಜನ್ ಅಂದರೆ ನಮ್ಗೆ ಆಲ್ರೆಡಿ ಗೊತ್ತು 12 ಥಿಂಗ್ಸ್. 1 ಮೋಲ್ ಅಂದರೆ ಎಷ್ಟು ಥಿಂಗ್ಸ್? 602 ಹೆಕ್ಸಿಲಿಯನ್ ಥಿಂಗ್ಸ್. ಸೊ 602 ಫಾಲೋಡ್ ಬೈ 21 zeros. ಇಷ್ಟು ದೊಡ್ಡ ನಂಬರು. ಓಕೆ, ಸೊ
If I say 1 dozen bananas, 12 bananas. If I say 1 mole of bananas, how many bananas? 602 hexillion bananas. Okay. ಈಗ ನಿಮ್ಗೆ ಮೋಲ್ ಅಂದ್ರೆ ಅದು ನಂಬರ್ ಆಫ್ ಥಿಂಗ್ಸ್. ಈಗ ಸಡನ್ಲಿ ನೀವು ಪ್ಲೀಸ್ ಮೋಲ್ ಡೆಫಿನೇಷನ್ ನಿಮ್ಮ ಬುಕ್ನಾಗ, ಬೇಸ್ ಬುಕ್ನಾಗ ಅಥವಾ ಟೆಕ್ಸ್ಟ್ ಬುಕ್ನಾಗ ಎಲ್ಲೂ ಓದಕ್ಕೆ ಹೋಗ್ಬೇಡ್ರಿ, ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಪೂರ ನಿಮ್ಮ ಕನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಿ ಆಮೇಲೆ ಒಮ್ಮೆ ಹಂಗೆ ನೋಡೋಣ ಅಂತ. ಮೋಲ್ ಡೆಫಿನೇಷನ್ ಫುಲ್ ಕನ್ಫ್ಯೂಸಿಂಗ್ ಇರ್ತೈತೆ, ಅದು ಓದಿದ್ರೆ ಕನ್ಫ್ಯೂಸ್ ಆಗುತ್ತೆ. ಸೊ ಫಸ್ಟ್ ವಿಲ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ದೆನ್ ಸಿ. ಓಕೆ, ಸೊ ಈ ನಂಬರ್ ಬಗ್ಗೆ ಸ್ವಲ್ಪ ಫೋಕಸ್ ಮಾಡೋಣ ಅಂತ. ನೀವು ಏನು ಮಾಡಿರಿ ಅಂದಂಗೆ ಇದನ್ನು ನೀವು ನೋಟ್ಸ್ನಾಗ ಸಡನ್ಲಿ ಓದಿದ್ರೆ ಅಲ್ಲೇ ಏನೇನೋ ಕೊಟ್ಟಾರ, ಈ ಕನ್ಸೆಪ್ಟನ್ನು ನೋಟ್ಸ್ನಾಗ ಓದಕ್ಕೆ ಹೋಗ್ಬೇಡ್ರಿ. ಇಫ್ ಯು ಆಸ್ಕ್ ಮೀ ಇಟ್ ವಿಲ್ ಕನ್ಫ್ಯೂಸ್ ಯು. ಸೊ ಏನು ಮಾಡ್ಕೊಂಡು ಬರ್ರಿ, ನಾ ಇಲ್ಲಿ ಏನೇನು ಬರ್ಕೊಂತ ಹೋಗ್ತೀನಿ, ನೀವು ನೋಟ್ಸ್ನಾಗ ಬರ್ಕೊಂಡು ಬರ್ರಿ. ಮೋಲ್ ಕನ್ಸೆಪ್ಟ್ ಅಂತ ಹೆಡಿಂಗ್ ಹಾಕಿರಿ. ಕೀಪ್ ರೈಟಿಂಗ್ ವಾಟ್ ಎವರ್ ಐ ರೈಟ್ ಆನ್ ದ ಬೋರ್ಡ್, ಜಸ್ಟ್ ಟು ರೀಡ್ ವೆನ್ ಎವರ್ ನೀಡೆಡ್. ನಿಮ್ಗೆ ಓದ್ಬೇಕು ಅನ್ಸಿದಾಗ ಓದಾಕ ಅದನ್ನು ರೆಫರ್ ಮಾಡಬೇಡ್ರಿ. ಈ ಕನ್ಸೆಪ್ಟ್ ಬುಕ್ಕನ್ನು ರೆಫರ್ ಮಾಡಬೇಡ್ರಿ, ನಾ ಬರ್ಸಿದ್ದನ್ನು ರೆಫರ್ ಮಾಡಿರಿ. ಸೊ ಇದ್ರಾಗ ಏನಿಲ್ಲ ಸದ್ಯ ನಾ ಬರ್ತಿದ್ದು. ಇಫ್ ಯು ಸ್ಟಿಲ್ ವಾಂಟ್ ರೈಟ್ ದಿಸ್ ಇಂಟ್ರಡಕ್ಷನ್ ಪಾರ್ಟ್, ಯು ಕ್ಯಾನ್ ರೈಟ್. ಪಾಸ್ ಮಾಡಿರಿ, ಬರ್ಕೋರಿ, ನಾನು ರಬ್ ಮಾಡಿ ಕಂಟಿನ್ಯೂ ಮಾಡ್ತೇನೆ. ಓಕೆ, ಈ ನಂಬರ್ ಕಡೆ ಸ್ವಲ್ಪ ಲಕ್ಷ ಕೊಡ್ರಿ. ಈ ನಂಬರ್ ಇದೆ 1 ಮೋಲ್ ಅಂದರೆ ಇಷ್ಟು ಥಿಂಗ್ಸ್. ಇದನ್ನು ನಾವು ಸೈಂಟಿಫಿಕ್ ನೋಟೇಷನ್ ಒಳಗೆ ಎಕ್ಸ್ಪ್ರೆಸ್ ಮಾಡೋಣ. ಸೈಂಟಿಫಿಕ್ ನೋಟೇಷನ್ ಆಲ್ರೆಡಿ ಇದ್ರ ಬಗ್ಗೆ ಕಲ್ತೀವಿ ನಾವು. ಡೆಸಿಮಲ್ ಪಾಯಿಂಟ್ ಲೆಫ್ಟ್ ಸೈಡಿಗೆ ಒಂದು ನಾನ್ ಝೀರೋ ನಂಬರ್ ಇರಬೇಕು. ಡೆಸಿಮಲ್ ಪಾಯಿಂಟ್ ಎಲ್ಲೂ ಇಲ್ಲಂದ್ರೆ ಎಲ್ಲಿರ್ತೈತಿ, ಇಲ್ಲ ಐತಿ ಅದು. ಡೆಸಿಮಲ್ ಪಾಯಿಂಟ್ ಲೆಫ್ಟ್ ಸೈಡಿಗೆ ಒಂದು ನಾನ್ ಝೀರೋ ನಂಬರ್ ಐತನ್ರಿ, ಇಲ್ಲ. ಸೊ ಇಲ್ಲಿ ತೊಗೊಂಬರ್ಬೇಕು ನಾವು ಅದನ್ನು, ಡೆಸಿಮಲ್ ಪಾಯಿಂಟನ್ನು ಇಲ್ಲಿ ತೊಗೊಂಬರ್ಬೇಕು. ಸೈಂಟಿಫಿಕ್ ನೋಟೇಷನ್ ಎಕ್ಸ್ಪ್ಲೇನ್ ಮಾಡೀನಿ ನಾನು. ಸೊ ಇದನ್ನು ಇಲ್ಲಿ ತೊಗೊಂಬರ್ಬೇಕಂದ್ರೆ ಎಷ್ಟು ಪ್ಲೇಸಸ್ ಮೂವ್ ಮಾಡ್ಬೇಕು ನೋಡಿರಿ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 6.02 into 10 raised to 23. 10 raised to 23 plus 23 no minus 23 no plus 23, because if you have moved decimal point to the left, the exponent goes up. Scientific notation ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿವಿ ನಾವು. ಸೊ ಇದು 1 ಮೋಲ್ ಅಂತ ಏನಾಗ್ತಿದೆ, 1 ಮೋಲ್ ಅಂದರೆ 6.02 into 10 raised to 23. ಅಥವಾ ಇದನ್ನು ಎಕ್ಸಾಕ್ಟ್ಲಿ ಹೇಳೋದಾದ್ರೆ ಒಂದಿಷ್ಟು ಕಡೆ ಹೆಂಗೆ ಯೂಸ್ ಮಾಡಿರ್ತಾರೆ ಇದನ್ನು, 6.023 ಟು ಬಿ ಎಕ್ಸಾಕ್ಟ್. 6.02 ಅಥವಾ 6.023 into 10 raised to 23. ಸೊ 1 ಮೋಲ್ ಅಂದರೆ 6.02 ಅಥವಾ 6.023 into 10 raised to 23 ಥಿಂಗ್ಸ್. ಈ ನಂಬರಿಗೆ 6.02 into 10 raised to 23 ಆರ್ 6.023 into 10 raised to 23, ಈ ನಂಬರಿಗೆ ಏನಂತೀವಿ ನಾವು, ಅವೊಗಡ್ರೋಸ್ ನಂಬರ್ ಅಂತ ಕರಿತೀವಿ. ಏನಂತ ಕರಿತೀವಿ, ಅವೊಗಡ್ರೋಸ್ ನಂಬರ್ ಅಂತ ಕರಿತೀವಿ. ಸೊ ನಾವು ಇಲ್ಲಿ ತನಕ ಸ್ಟಾಪ್ ಮಾಡಿದ್ದೆ, ಇದು ರಬ್ ಮಾಡಿದ್ಮೇಲೆ ಇದನ್ನು ಬರ್ತಿದ್ದೆ. ಇದನ್ನ ಏನು ಮಾಡಿದ್ವಿ, ಸೈಂಟಿಫಿಕ್ ನೋಟೇಷನ್ ಒಳಗೆ ಕನ್ವರ್ಟ್ ಮಾಡಿದ್ವಿ. ಅದಕ್ಕೆ 1 ಮೋಲ್ ಅಂದರೆ ಇಷ್ಟು ಥಿಂಗ್ಸ್, 602 ಹೆಕ್ಸಿಲಿಯನ್ ಥಿಂಗ್ಸ್ ಅಥವಾ 6.02 into 10 raised to 23, ಅಥವಾ ಟು ಬಿ ಎಕ್ಸಾಕ್ಟ್, ಟು ಬಿ ಪ್ರಿಸೈಸ್ 6.023 into 10 raised to 23 ಥಿಂಗ್ಸ್. ಈ ನಂಬರಿಗೆ ಏನಂತ ಕರಿತೀವಿ ನಾವು, ಅವೊಗಡ್ರೋ ನಂಬರ್ ಅಂತ ಕರಿತೀವಿ. ಸೊ ಇದನ್ನು ಮೇಕ್ ಅ ನೋಟ್ ಆಫ್ ಇಟ್. ವಾಟ್ ಇಸ್ ಅವೊಗಡ್ರೋ ನಂಬರ್? 6.023 into 10 raised to 23. ಓಕೆ, ಸೊ ದಿಸ್ ಇಸ್ ಅವೊಗಡ್ರೋ ನಂಬರ್. ಇದು ಏನಿದೆ, 1 ಮೋಲ್ನಾಗ ಇಷ್ಟು ಥಿಂಗ್ಸ್ ಇರ್ತವೆ. 1 ಮೋಲ್ ಆಫ್ ಬನಾನಾಸ್ ಅಂದ್ರೆ 6.023 into 10 raised to 23 ಬನಾನಾಸ್ ಅಂತ ಅರ್ಥ. ಅದಕ್ಕೆ ಈ ನಂಬರಿಗೆ ಏನು ಕರಿತೀವಿ ನಾವು, ಅವೊಗಡ್ರೋ ನಂಬರ್ ಅಂತ ಕರಿತೀವಿ. ಓಕೆ, ಬಿಫೋರ್ ಐ ಕಂಟಿನ್ಯೂ ದ ಕನ್ಸೆಪ್ಟ್, ಇಲ್ಲಿ ನಿಮ್ಗೆ ಈ ನಂಬರ್ ಬಗ್ಗೆ ಎಷ್ಟು ದೊಡ್ಡ ನಂಬರ್ ಇದು ಅಂತ ಹಂಗೆ ನಿಮ್ಗೆ ರಿಯಲೈಸ್ ಆಗಕ್ಕೆ, ಎಷ್ಟು ದೊಡ್ಡ ನಂಬರು ಅಂತ ನಿಮಗೆ ರಿಯಲೈಸ್ ಆಗೋಕ್ಕೆ ಒಂದು ಎಕ್ಸಾಂಪಲ್ ತೊಗೊತೀನಿ ನಾನು. ಈಗ ಇಫ್ ಐ ಸೇ ಯು ಬ್ರಿಂಗ್ 1 ಡಜನ್ ಆಫ್ ಮಾರ್ಬಲ್ಸ್. ಗುಂಡ ಸಣ್ಣ ಹುಡುಗದಾಗ ಆಡ್ತಿದ್ರಲ್ಲ, ನೀವು ಆಡ್ತಿದ್ದಿಲ್ಲ ಅನಿಸುತ್ತೆ. ನಾವು ಆಡ್ತಿದ್ವಿ, ಅಥವಾ ನಾ ಆಡ್ತಿದ್ದಿಲ್ಲ, ಬಟ್ ನಮ್ಮ ಏಜ್ ಗ್ರೂಪ್ನಾಗ ನಮ್ಮ ಹುಡುಗರು ಒಂದಿಷ್ಟು ಫ್ರೆಂಡ್ಸ್ ಆಡ್ತಿದ್ರು. ಗುಂಡ ಆಡೋದು ಹಿಂಗೆ ಒಂದಕ್ಕೆ ಒಂದು ಒಯ್ಯೋದು ಅಥವಾ ಹಿಂಗೇನು ಆಡ್ತಿದ್ರು ಅವರು.
ನಾ ಅಷ್ಟು ಆಡ್ತಿದ್ದಿಲ್ಲ. ಸೊ ಆ ಮಾರ್ಬಲ್ಸ್ ಗೊತ್ತಲ್ಲ ರೀ ನಿಮ್ಗೆ, ಮಾರ್ಬಲ್ಸ್ ನೋಡಿರ್ತೀರಿ ಗ್ರೀನ್ ಕಲರ್ ಇರ್ತಾವೆ. 1 ಡಜನ್ ಆಫ್ ಮಾರ್ಬಲ್ಸ್ ತೊಗೊಂಬರ್ರಿ ಅಂದರೆ 12 ಮಾರ್ಬಲ್ಸ್ ತೊಗೊಂಬರ್ತಾರೆ. 12 ಮಾರ್ಬಲ್ಸ್ ತೊಗೊಂಬಂದು ಇಲ್ಲೆಲ್ಲರೂ ಇಡ್ರಿ. ಇಲ್ಲೊಂದು ಟೇಬಲ್ ಐತೆ ಅನ್ಕೋರಿ, ಟೇಬಲ್ ಮೇಲೆ ಇಡ್ರಿ ಅಂದರೆ ಇಡ್ತೀರಿ, ಒಂದು ಸ್ವಲ್ಪ ಜಾಗ ಹಿಡಿತದೆ ಅದು. ಹಂಗೆ ನಾವು 1 ಡಜನ್ ಬದಲಿ 1 ಮೋಲ್ ಆಫ್ ಮಾರ್ಬಲ್ಸ್ ತೊಗೊಂಬರ್ರಿ ಅಂದೆ ಅನ್ಕೋರಿ ನೀವು. 1 ಮೋಲ್ ಆಫ್ ಮಾರ್ಬಲ್ಸ್ ತೊಗೊಂಬರ್ರಿ ಅಂದೆ ಅನ್ಕೋರಿ. ನೀವು ಎಷ್ಟು ಮಾರ್ಬಲ್ಸ್ ತರ್ಬೇಕು? 6.02 × 10⁻23 ಅಥವಾ 6.023 × 10⁻23 ಮಾರ್ಬಲ್ಸ್ ತರಬೇಕು. 602 ಹೆಕ್ಸಿಲಿಯನ್ ಮಾರ್ಬಲ್ಸ್ ತೊಗೊಂಬರ್ಬೇಕು. ಸೊ ತೊಗೊಂಬಂದ್ರಿ ಅನ್ಕೋರಿ, ಅಂತ ತೊಗೊಂಬಂದು ಇಟ್ರಿ ಅಂದ್ರೆ ಈ ರೂಮ್ ಫಿಲ್ ಆಗುತ್ತೆ. ಈ ರೂಮ್ ಅಲ್ಲ, ಈ ಮನಿ ಫಿಲ್ ಆಗುತ್ತೆ. ಈ ಮನಿ ಅಲ್ಲ, ಈ ಗದಗ ಫುಲ್ ಆಗುತ್ತೆ, ನಮ್ಮ ಸ್ಟೇಟ್ ಫುಲ್ ಆಗುತ್ತೆ, ನಮ್ಮ ಕಂಟ್ರಿ ಫುಲ್ ಆಗುತ್ತೆ, ದ ಎಂಟೈರ್ ಯೂನಿವರ್ಸ್ ಫುಲ್ ಆಗುತ್ತೆ. ಇಫ್ ಯು ಬ್ರಿಂಗ್ 1 ಮೋಲ್ ಆಫ್ ಮಾರ್ಬಲ್ಸ್, ಡಿಸೆಂಟ್ ಸೈಜ್ಡ್ ನಾರ್ಮಲ್ ಸೈಜ್ ಮಾರ್ಬಲ್ ತೊಗೊಂಡ್ಬಂದು ಎಷ್ಟು ತರ್ಬೇಕು ನೀವು? 1 ಮೋಲ್ ಅಂದರೆ 602 ಹೆಕ್ಸಿಲಿಯನ್ ಮಾರ್ಬಲ್ಸ್, 6.023 × 10⁻23 ಮಾರ್ಬಲ್ಸ್ ತೊಗೊಂಡು ಬಂದ್ರಿ ಅಂದ್ರೆ ಇಟ್ ವಿಲ್ ಫಿಲ್ ಅಪ್ ದ ಎಂಟೈರ್ ಯೂನಿವರ್ಸ್. ಅಷ್ಟು ಜಾಗ ಹಿಡಿತೈತಿ. ಬಿಕಾಸ್ ದ್ಯಾಟ್ ಈಸ್ ಸಚ್ ಅ ಹ್ಯೂಜ್ ನಂಬರ್. ಐ ಆಮ್ ಟ್ರೈಂಗ್ ಟು ಮೇಕ್ ಯು ರಿಯಲೈಸ್ ದ್ಯಾಟ್ ಇದು ಎಷ್ಟು ದೊಡ್ಡ ನಂಬರು. 1 ಮೋಲ್ ಆಫ್ ಮಾರ್ಬಲ್ಸ್ ತಂದ್ರೆ ಇಡೀ ಜಗತ್ತು, ಇಡೀ ಯೂನಿವರ್ಸ್ ಹಿಡಿತೈತಿ. ಯೂನಿವರ್ಸ್ ಬೇಡ, ವಿಲ್ ಸ್ಟಿಕ್ ಟು ಅರ್ತ್, ಪ್ಲಾನೆಟ್ ಅರ್ತ್. ಯೂನಿವರ್ಸ್ ಭಾಳ ದೊಡ್ಡದಾಯ್ತು, ವಿಲ್ ಸ್ಟಿಕ್ ಟು ಪ್ಲಾನೆಟ್ ಅರ್ತ್. ಪ್ಲಾನೆಟ್ ಅರ್ಥನಷ್ಟು ಜಾಗ ಹಿಡಿತೈತಿ. if you take 1 mole of marbles, it will occupy the space of entire planet Earth. So it is such a huge number. But in chemistry, but in caps lock, in chemistry we deal with atoms, molecules, ಅಯಾನ್ಸ್, ಇಂಥವು ಸಣ್ಣ ಎಂಟಿಟೀಸ್ ಜೋಡಿ ಸಣ್ಣ ಜೋಡಿ ಡೀಲ್ ಮಾಡ್ತೀವಿ ನಾವು ಕೆಮಿಸ್ಟ್ರಿ ಒಳಗೆ. ನಾವು ಮಾರ್ಬಲ್ಸ್ ಅಥವಾ ಬನಾನಾಸ್, ಆ್ಯಪಲ್ಸ್ ಜೋಡಿ ಅಷ್ಟು ಡೀಲ್ ಮಾಡೋಂಗಿಲ್ಲ. ಕೆಮಿಸ್ಟ್ರಿ ಒಳಗೆ ವಿ ಡೀಲ್ ವಿತ್ ಥಿಂಗ್ಸ್ ವಿಚ್ ಆರ್ ವೆರಿ 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 ಸ್ಮಾಲ್. ವಿ ನೋ ಆಟಮ್ಸ್ ಆರ್ ರಿಡಿಕ್ಯುಲಸ್ಲಿ ಸ್ಮಾಲ್. ವಿ ನೋ 1 ಸ್ಕೇಲ್ ತೋರಿ, 1 ಮೀಟರ್ ಸ್ಕೇಲ್ ತೋರಿ 1000 ಪಾರ್ಟ್ಸ್, ಅದನ್ನ 1 ತೊಗೊಂಡು ಮತ್ತು 1000 ಪಾರ್ಟ್ಸ್, ಅದ್ರಾಗಿಂದ 1 ತೊಗೊಂಡು ಮತ್ತು 1000 ಪಾರ್ಟ್ಸ್ ಮಾಡಿದ್ರೆ ಒಂದು ಆಟಮ್ ಆಗುತ್ತೆ. ಸೊ ಅಷ್ಟು ಸಣ್ಣ ಜೋಡಿ ಡೀಲ್ ಮಾಡ್ತೀವಿ ನಾವು. ಸೊ ಈಗ ನಾ ಎದಕ್ಕೆ ಇದನ್ನು ಹೇಳಕತ್ತೀನಿ ಅಂದರೆ, ಐ ಜಸ್ಟ್ ಟೋಲ್ಡ್ ಯು ಹೌ ಹ್ಯೂಜ್ ಇಸ್ ದಿಸ್ ನಂಬರ್. 1 ಮೋಲ್ ಮಾರ್ಬಲ್ ತೊಗೊಂಡ್ರೆ ಇಡೀ ಜಗತ್ತು, ಇಡೀ ಪ್ಲಾನೆಟ್ ಅರ್ತ್ನ ಆಕ್ಯುಪೈ ಮಾಡ್ತೈತಿ. ಅದು ನೀವು 1 ಮೋಲ್ ಸಲ್ಫರ್ ಆಟಮ್ಸ್ ತೊಗೊಂಬಂದ್ರಿ ಅನ್ಕೋರಿ, ಲಕ್ಷ ಕೊಟ್ಟು ಕೇಳ್ರಿ. 1 ಮೋಲ್ ಸಲ್ಫರ್ ಆಟಮ್ಸ್ ತೊಗೊಂಡ್ಬಂದ್ರಿ ಅಂದ್ರೆ ಇಷ್ಟು ಸಣ್ಣ ಬೌಲ್ನಾಗ ಹಿಡಿತೈತೆ, ಸಣ್ಣ ಒಂದು ಬಟ್ಲ, ಇಷ್ಟು ಸಣ್ಣ ಬೌಲ್ನಾಗ 1 ಮೋಲ್ ಸಲ್ಫರ್ ಆಟಮ್ಸ್ ಹಿಡಿತಾವು ನೋಡ್ರಿ. 1 ಮೋಲ್ ಮಾರ್ಬಲ್ಸ್ ಅಂದ್ರೆ 1 ಮೋಲ್ ಗುಂಡ ಮಾರ್ಬಲ್ಸ್ ಅಂದರೆ ಇಡೀ ಜಗತ್ತನ್ನು ಆಕ್ಯುಪೈ ಮಾಡುತ್ತೆ. ಬಟ್ 1 ಮೋಲ್ ಸಲ್ಫರ್ ಆಟಮ್ಸ್ ಅಂದರೆ ಎಷ್ಟು ಸಲ್ಫರ್ ಆಟಮ್ಸ್ ಅದು? 6.023 × 10⁻23 ಆಟಮ್ಸ್, 602 ಹೆಕ್ಸಿಲಿಯನ್ ಸಲ್ಫರ್ ಆಟಮ್ಸ್ ಬರೇ ಒಂದು ಬಟ್ಟಲ್ದಾಗ ಹಿಡ್ತಾವೆ, ಇಷ್ಟು ಸಣ್ಣ ಬಟ್ಟಲ್ದಾಗ. ಇಟ್ ಈಸ್ ಜಸ್ಟ್ 32 ಗ್ರಾಮ್. 1 ಮೋಲ್ ಸಲ್ಫರ್ ಅಂದರೆ 32 ಗ್ರಾಮ್. ನೀ ಹೆಂಗೆ ಹೇಳಿದೀಪ 32 ಗ್ರಾಮ್? ಈಗ ಮುಂದೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಗೊತ್ತಾಗುತ್ತೆ. 32 ಗ್ರಾಮ್ 1 ಮೋಲ್ ಸಲ್ಫರ್ ಅಂದರೆ 32 ಗ್ರಾಮ್. ಒಂದು ಸಣ್ಣ ಬಟ್ಟಲ್ದಾಗ ಹಿಡಿತೈತಿ. 1 ಮೋಲ್ ಮಾರ್ಬಲ್ಸ್ ಅಂದ್ರೆ ಇಡೀ ಪ್ಲಾನೆಟ್ ಅರ್ಥನ ಹಿಡಿತೈತಿ. ಜಸ್ಟ್ ಇಮ್ಯಾಜಿನ್ ಸಚ್ ಹ್ಯೂಜ್ ನಂಬರ್ ಆಕ್ಯುಪೈಸ್ ದ ಎಂಟೈರ್ ಪ್ಲಾನೆಟ್ ಅರ್ತ್. 1 ಮೋಲ್ ಮಾರ್ಬಲ್ಸ್ ತೊಗೊಂಡು ಬಂದರೆ ಇಡೀ ಜಗತ್ತನ್ನು ಆಕ್ಯುಪೈ ಮಾಡ್ತೈತಿ. ಬಟ್ 1 ಮೋಲ್ ಸಲ್ಫರ್ ಆಟಮ್ಸ್ ತೊಗೊಂಡು ಬಂದ್ರಿ ಅಂದ್ರೆ ಬರೀ ಒಂದು ಸಣ್ಣ ಬಟ್ಟಲ್ದಾಗ ಹಿಡಿತೈತಿ, ಇಷ್ಟು ಸಣ್ಣ ಬೌಲ್ನಾಗ ಹಿಡಿತೈತಿ. Because atoms are so ridiculously small. This was the introduction about mole concept and Avogadro's number. ಈಗ ಮೋಲಾರ್ ಮಾಸ್ ಬಗ್ಗೆ ಮಾತಾಡೋದೈತಿ. ಒಂದು ಸೆಕೆಂಡ್. ಓಕೆ, ನಾ ಇದು ಏನು ಮಾಡ್ತೀನಿ, ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಇದು ನಿಮ್ಗೆ ಏನಾಗಿತ್ತು, ಒಂದು ಸ್ವಲ್ಪ ಗ್ಯಾಪ್ ಆಗಿತ್ತು. ಸೊ ಅದನ್ನು ನೋಡಿ ನೀವು ವಾಪಸ್ ಇದನ್ನು ನೋಡಿ ಮೋಲ್ ಅಂದ್ರೇನು, ಅವೊಗಡ್ರೋಸ್ ನಂಬರ್ ಅಂದ್ರೇನು, ಇದು ಎಷ್ಟು ದೊಡ್ಡ ನಂಬರು ಅನ್ನೋದು ನಿಮ್ಗೆ ರಿಯಲೈಸ್ ಆಗಲಿ.
ನಾನು ನೆಕ್ಸ್ಟ್ ವೀಡಿಯೋ ಈ ಕಂಟಿನ್ಯೂಲಿ ರೆಗ್ಯುಲರ್ಲಿ ಡೆಫಿನೆಟ್ಲಿ ನಾನು ಎಫರ್ಟ್ಸ್ ಹಾಕ್ತೀನಿ. ನಾಳೆ ಅಥವಾ ನಾಡ್ದನ ಹಾಕ್ತೀನಿ ಆದಷ್ಟು ಲಗು. ಸೊ ಅದ್ರೊಳಗೆ ಮೂಲಾರ್ ಮಾಸ್ ಬಗ್ಗೆ ಮಾತಾಡ್ತೀನಿ. ಮೂಲಾರ್ ಮಾಸ್ನ ಇಲ್ಲೇ ಕಂಟಿನ್ಯೂ ಮಾಡೋದಿತ್ತು ನನಗೆ. ಐ ವಾಂಟೆಡ್ ಟು ಕಂಟಿನ್ಯೂ ದ ವೀಡಿಯೋ, ಇಲ್ಲೇ ಎಕ್ಸ್ಟೆಂಡ್ ಮಾಡಿ ಮೂಲಾರ್ ಮಾಸ್ ಬಗ್ಗೆನೂ ಹೇಳಿಬಿಡ್ಬೇಕಂತ ಮಾಡಿದ್ದೆ. ಈಗ ಹೆಂಗಾಗೈತೆ ಸ್ವಲ್ಪ ಗ್ಯಾಪ್ ಆಗಿರ್ತೈತಿ. ಸೊ ನೀವು ಅದನ್ನ ವೀಡಿಯೋ ನೋಡಿರಿ, ಹಳೆ ವೀಡಿಯೋ ನೋಡಿರಿ, ಸ್ವಲ್ಪ ರಿಕ್ಯಾಪ್ ಮಾಡ್ಕೊಂಡು ವಾಪಸ್ ಈ ವಿಡಿಯೋ ನೋಡಿರಿ. ಇಲ್ಲಿ ತನಕ ಏನೇನು ಅರ್ಥ ಮಾಡಿಸೀನಿ ಒಮ್ಮೆ ಕ್ಲಿಯರಾಗಿ ಅರ್ಥ ಮಾಡ್ಕೊರಿ. ಇಲ್ಲಿಂದ ಮೋಲಾರ್ ಮಾಸ್ ಬಗ್ಗೆ ಡಿಸ್ಕಷನ್ ಮಾಡಿ ನೆಕ್ಸ್ಟ್ ವಿಡಿಯೋ ಮಾಡೋಣ ಅಂತ ಮಾಡಿ ಅಲ್ಲಿಂದ ಕಂಟಿನ್ಯೂ ಮಾಡೋಣ ಅಂತ. ಸೊ ನಿಮಗೆ ಏನೇನಾಗೈತಿ ಮನೆಯೊಳಗೆ ಸಿಚುವೇಶನ್ ಅಂತ ಹೇಳೀನಿ. ಅದರಿಂದ ನಿಮ್ಮ ಸಿಲೆಬಸ್ಸಿಗೆ ಎಫೆಕ್ಟ್ ಆಗಲಾರ್ದಂಗೆ ನೋಡ್ಕೊಳ್ಳೋ ರೆಸ್ಪಾನ್ಸಿಬಿಲಿಟಿ ನಮ್ಮದು, ನಾವು ಅದು ಮಾಡ್ತೀವಿ. ದಿಸ್ ವಿಡಿಯೋ ವಿಲ್ ಬಿ ಕಂಪೇರಿಟಿವ್ಲಿ ಸ್ವಲ್ಪ ಶಾರ್ಟ್ ವೀಡಿಯೋ ಇರ್ತೈತಿ, ಬಿಕಾಸ್ ಸ್ವಲ್ಪ ಗ್ಯಾಪ್ ಆಗಿ ಇವತ್ತು ಸ್ಟಾರ್ಟ್ ಮಾಡೀನಿ. ಸೊ ಇಲ್ಲಿ ವಾಪಸ್ ನಾನು ರೆಗ್ಯುಲರ್ ಆಗಿ ವಿ ವಿಲ್ ಕಂಟಿನ್ಯೂ ಅಪ್ಲೋಡಿಂಗ್. ಐ ಹೋಪ್ ನಮ್ಮ ಸಿಚುವೇಶನ್ ಅರ್ಥ ಮಾಡ್ಕೊಂಡ್ರಿ, ನಾವು ನಿಮ್ಮ ಸಿಚುವೇಶನ್ ಅರ್ಥ ಮಾಡ್ಕೊಡ್ತೀವಿ. ಆ್ಯಂಡ್ ಡೆಫಿನೆಟ್ಲಿ ನಿಮ್ಗೆ ಇದು ಎಫೆಕ್ಟ್ ಆಗಲಾರ್ದಂಗೆ, ನಿಮ್ಮ ಸಿಲೆಬಸ್ ಕಂಪ್ಲೀಷನ್ಗೆ ಎಫೆಕ್ಟ್ ಆಗಲಾರ್ದಂಗೆ ನೋಡ್ಕೊತೀವಿ. ಓಕೆ, ಈಗ ಆ್ಯಸ್ ಐ ಹ್ಯಾಡ್ ಆಲ್ರೆಡಿ ಟೋಲ್ಡ್, ದಿಸ್ ವಿಡಿಯೋ ವಿಲ್ ಬಿ ಅ ಶಾರ್ಟ್ ವಿಡಿಯೋ. ಐ ಎಂಡ್ ದಿಸ್ ಹಿಯರ್. ಇಷ್ಟು ಕರೆಕ್ಟ್ ಅರ್ಥ ಮಾಡ್ಕೊರಿ. ನೆಕ್ಸ್ಟ್ ವಿಡಿಯೋ ಆದಷ್ಟು ಲಗು ಹಾಕ್ತೀನಿ ನಾನು. ಅಲ್ಲೇ ಮೋಲಾರ್ ಮಾಸ್ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಿಫೋರ್ ಐ ಎಕ್ಸ್ಪ್ಲೇನ್ ವಾಟ್ ಇಸ್ ಮೋಲಾರ್ ಮಾಸ್, ನಿಮಗೆ ಈ ಮೋಲ್ ಕನ್ಸೆಪ್ಟ್ ಅವಾಗಟ್ರು ನಮಗೆ ಕ್ಲಿಯರಾಗಿ ಅರ್ಥ ಆಗಿರ್ಬೇಕು. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಥ್ಯಾಂಕ್ ಯು.